ಬೆಂಗಳೂರಲ್ಲಿ ಮಳೆಯ ಅಬ್ಬರಕ್ಕೆ ನಲುಗಿದ್ದಾರೆ ವ್ಯಾಪಾರಿಗಳು. ಕೆಆರ್ ಮಾರ್ಕೆಟ್ನಲ್ಲಿನ ವ್ಯಾಪಾರಿಗಳು ಹೈರಾಣಾಗಿ ಹೋಗಿದ್ದಾರೆ. ಬೆಳಗ್ಗೆಯಿಂದ ಜನ ಬರ್ತಾ ಇಲ್ಲ, ವ್ಯಾಪಾರವೂ ಇಲ್ಲ, ಮಳೆ ನಿರಂತರವಾಗಿ ಬರ್ತಾ ಇದೆ. ನಾವು ವ್ಯಾಪಾರವನ್ನ ಮಾಡಬೇಕು ಅಂತ ಹೇಳಿ ಬಂದ್ರೆ ತಾವು ತೆಗೆದುಕೊಂಡಂತಹ ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ತರಕಾರಿಗಳಾಗಿರ್ಬೋದು ಯಾವುದು ಕೂಡ ಸೇಲ್ ಆಗ್ತಾ ಇಲ್ಲ. ವ್ಯಾಪಾರಿಗಳು ಇದೀಗ ಅಲವತ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಜನ ಕೂಡ ಮನೆಯಿಂದ ಹೊರ ಬರ್ತಾ ಇಲ್ಲ. ಈಗಾಗಲೇ ನಾವು ದೃಶ್ಯಗಳಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ವ್ಯಾಪಾರಿಗಳು ಹಾಗೆ ಇಟ್ಕೊಂಡು ಅಲ್ಲಿ ಸೇಲ್ ಮಾಡೋದಕ್ಕಾಗದೆ ಜನನೇ ಇಲ್ಲದೆ ಇಡೀ ಒಂದು ಕೆಆರ್ ಮಾರ್ಕೆಟ್ ಇಲ್ಲದ್ರೆ ಜನ ಜಂಗುಳಿಯಿಂದ ಯಾವ ರೀತಿಯಾಗಿ ಇರ್ತಾ ಇತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ಅಲ್ಲಿ ನೋಡಿದ್ರೆ ಖಾಲಿ ಆಗಿದೆ. ಹಾಗಿದ್ರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, ವ್ಯಾಪಾರಿಗಳು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಬೆಂಗಳೂರಿನಲ್ಲಿ ಮತ್ತೆ ಬೆಳ್ಳಂಬೆಳಗ್ಗೆ ಮಳೆಯ ಅಬ್ಬರ ಶುರುವಾಗಿದೆ. ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಕೂಡ ಆಗಿದ್ದು ವ್ಯಾಪಾರಿಗಳು ಕೂಡ ಈ ಒಂದು ಮಳೆಗೆ ಹೈರಾಣಾಗಿದ್ದಾರೆ. ನಾವೀಗ ಏನ್ ನೋಡ್ತಾ ಇದ್ವಿ, ಇದು ಕೇರ್ ಮಾರ್ಕೆಟ್. ಇದು ಏನು ಸದಾ ಒಂದು ಜನಜಂಗುಳಿ ಮತ್ತೆ ವ್ಯಾಪಾರಿಗಳಿಂದ ತುಂಬಿ ತಿಳುಕ್ತಾ ಇದ್ದಂತ ಮಾರ್ಕೆಟ್ ಈಗ ಖಾಲಿ ಹೊಡಿತಾ ಇದೆ. ಮತ್ತೆ ಮಾರ್ಕೆಟ್ ನಲ್ಲಿ ಕೂಡ ಏನು ಮಳೆಯಿಂದಾಗಿ ವ್ಯಾಪಾರ ಕೂಡ ಸಂಪೂರ್ಣವಾಗಿ ಡಲ್ ಆಗಿರೋದು. ಮತ್ತೆ ಹೂ ಹಣ್ಣುಗಳು ಕೂಡ ಹಾಳಾಗ್ತಾ ಇದೆ. ಮತ್ತೆ ತರಕಾರಿಯನ್ನ ಕೂಡ ಯಾರು ಕೇಳೋದಕ್ಕೂ ಕೂಡ ಬರ್ತಾ ಇಲ್ಲ ಅಂತೇಳಿ ಒಂದು ವ್ಯಾಪಾರಿಗಳೊಂದು ತಮ್ಮ ಒಂದು ಅಸಹನೆಯನ್ನ ವ್ಯಕ್ತಪಡಿಸ್ತಾ ಇರೋದು. ಯಾಕಂದ್ರೆ ಬೆಳಗಿನ ಜಾವ ಸುಮಾರು 5 ಗಂಟೆಯಿಂದಲೇ ಮಳೆ ಸುರಿತಾ ಇರೋದ್ರಿಂದ ವ್ಯಾಪಾರಕ್ಕೆ ಯಾರು ಕೂಡ ಗ್ರಾಹಕರು ಬರ್ತಾ ಇಲ್ಲ, ಮತ್ತೆ ಜನ ಕೂಡ ಮಾರ್ಕೆಟ್ಗೆ ಬರ್ತಾ ಇಲ್ಲ ಅಂತ ಹೇಳಿ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನಿರಂತರವಾಗಿ ಸುಮಾರು ಈಗಾಗಲೇ 8 ಗಂಟೆ ಆಗಿದೆ, ನಿರಂತರವಾಗಿ 3 ಗಂಟೆಗಳಿಂದ ಮಳೆ ಸುರಿತಾನೆ ಇದೆ. ಇನ್ನೂ ಕೂಡ ಮಳೆ ಬೀಳ್ತಾ ಇರೋದ್ರಿಂದ ವ್ಯಾಪಾರಿಗಳು ತಮ್ಮ ಕೈಯಲ್ಲಿರುವಂತಹ ಹೂಗಳನ್ನ ಹಾಗೆ ಇಟ್ಕೊಂಡಿದ್ದಾರೆ. ಸರಿಯಾಗಿ ವ್ಯಾಪಾರ ಆಗ್ತಾ ಇಲ್ಲ, ಮತ್ತೆ ತರಕಾರಿ ಕೊಳ್ಳೋರು ಯಾರು ಬರ್ತಾ ಇಲ್ಲ ಅಂತ ಹೇಳಿ ಒಂದು ಬೇಸರವನ್ನ ಇಲ್ಲಿ ವ್ಯಾಪಾರಿಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಮಹಿಳೆಯರು ವ್ಯಾಪಾರ ಮಾಡ್ತಿದ್ರೆ ಅವ್ರನ್ನ ಮಾತಾಡಿಸ್ಬೋದಮ್ಮ. ವ್ಯಾಪಾರ ಇಲ್ಲ ಸರ್, ಬೆಳಗ್ಗೆಯಿಂದ ಮಳೆ ಹಿಡ್ಕೊಂಡೈತೆ, ರಾತ್ರಿಯಿಂದಾನು ಮಳೆ ಒಳಗೆ ನೆನ್ಕೊಂಡು ವ್ಯಾಪಾರ ಮಾಡ್ತಾ ಇದೀವಿ. ಹಾಳಾಗುತ್ತೆ ಸರ್, ಹಾಳಾಗುತ್ತೆ. ಬಂಡವಾಳ ಹಾಕಿದವ್ರು ಗೊತ್ತಾಗುತ್ತೆ. ಯಾರು ಬರ್ತಾರೆ ಸರ್, ಇಲ್ಲಿ ಯಾರು ಬರ್ತಾರೆ? ಯಾರು ಬರಲ್ಲ, ಕೇಳೋರೆ ದಿಕ್ಕಿಲ್ಲ. ನಾವು 5 ಗಂಟೆಯಿಂದ ಮಾಡ್ತಾ ಇದೀವಿ ಸರ್, ಬೀಳ್ತಲೇ ಐತೆ, ಇನ್ನೂ ನಿಂತಿಲ್ಲ ಸರ್. ಇರುವಂತ ಹೂ ಎಲ್ಲ ಕೂಡ ಹಾಗಿದೆ. ಮಳೆ ಅಂತ ಹೇಳಿ ಎಲ್ಲರೂ ಕೂಡ ಆಕಾಶವನ್ನ ನೋಡ್ತಾ ಇದ್ದಾರೆ. ಅಷ್ಟು ಏನು ಬೆಳಗಿನ ಜಾವ ಸುರಿತಾ ಇರುವಂತ ಈ ಒಂದು ಮಳೆಯಿಂದಾಗಿ ಸಿಲಿಕಾನ್ ಸಿಟಿ ಒಂದು ರೀತಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ನಾವೀಗ ಏನ್ ನೋಡ್ತಾ ಇದೀವಿ, ಇದು ಕೇರ್ ಮಾರ್ಕೆಟ್. ಇದು ಈ ಒಂದು ಮಾರ್ಕೆಟ್ ನಲ್ಲಿ ಪ್ರತಿನಿತ್ಯ ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ವ್ಯಾಪಾರ ವಹಿವಾಟು ನಡೀತಾ ಇರುತ್ತೆ. ಆದ್ರೆ ಇವತ್ತು ಬೆಳಗ್ಗೆ 5 ಗಂಟೆಯಿಂದಲೇ ಮಳೆ ಬೀಳ್ತಾ ಇರೋದ್ರಿಂದ ಇಲ್ಲಿ ವ್ಯಾಪಾರ ಸಂಪೂರ್ಣವಾಗಿ ಡಲ್ ಆಗಿರೋದನ್ನ ನಾವು ನೋಡ್ತಾ ಇದ್ವಿ. ಕೇವಲ ಬೆರಳೆಣಿಕೆಯಷ್ಟು ವರ್ತಕರು ಮತ್ತೆ ಜನ ಮಾತ್ರ ಮಾರ್ಕೆಟ್ಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಒಂದೇ ಸಮನೆ ಮಳೆ ಬೀಳ್ತಾ ಇರೋದ್ರಿಂದ ಯಾರು ಕೂಡ ಮಾರ್ಕೆಟ್ ಕಡೆಗೆ ಒಂದು ಮುಖ ಮಾಡಿ ಜನ ಬರ್ತಾ ಇಲ್ಲ ಅಂತೇಳಿ ಒಂದು ವ್ಯಾಪಾರಸ್ಥರು ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇರೋದು. ಈಗಾಗಲೇ ಏನು ಹೊರಭಾಗದಲ್ಲಿ ಒಂದು ಹೂ ಮಾರ್ಕೆಟ್ ಅನ್ನ ನೋಡಿದ್ವಿ, ಅಲ್ಲಿ ಕೂಡ ಇಡೀ ಮಾರ್ಕೆಟ್ ಸಂಪೂರ್ಣ ಖಾಲಿ ಆಗಿದ್ರೆ ಇಲ್ಲಿ ತರಕಾರಿ ಮಾರ್ಕೆಟ್ ಏನಿದೆ ಈ ಒಂದು ಮಾರ್ಕೆಟ್ ನಲ್ಲಿ ಕೂಡ ಜನ ಇಲ್ಲದೆ ಏನು ವ್ಯಾಪಾರಸ್ಥರು ಏನು ಖಾಲಿ ಕುಳಿತಿರೋದನ್ನು ಕೂಡ ನಾವು ನೋಡಬಹುದು. ಕ್ಯಾಮರಾ ಪರ್ಸನ್ ಕೊಂಡೆಯ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.